ಈಗ ಏನು ಈ ಒಂದು ಸ್ಥಳದಲ್ಲಿ ನೋಡಬಹುದು, ಏನು ಅವರ ಸಂಬಂಧಿಕರು ಮತ್ತೆ ವಕೀಲರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಘಟನೆ ಬಗ್ಗೆ ಮಾಹಿತಿ ಪಡೆಯುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವುದು. ಯಾಕಂದ್ರೆ ಈ ಒಂದು ಫೈರಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಕನ್ಫ್ಯೂಷನ್ಸ್ ಇದೆ. ಇದು ಯಾವ ರೀತಿ ಆಯ್ತು ಮತ್ತೆ ಯಾವ ರೀತಿ ಆಯ್ತು ಮತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಈಗ ಪ್ರಕಾಶ್ ರೈ ಅವರಿದ್ರೆ ಅವ್ರನ್ನ ಮಾತಾಡಿಸಬಹುದು. ಸರ್, ಈ ಒಂದು ಇನ್ಸಿಡೆಂಟ್ ಸಂಬಂಧಪಟ್ಟಂತೆ ನಿಮ್ಗೆ ಇರುವಂತ ಮಾಹಿತಿಯನ್ನು ಮತ್ತೆ ಕಾರಣ ಏನು ಅಂತ ಹೇಳಿ ಸರ್. ನಿನ್ನೆ ರಾತ್ರಿ 12:15ಗೆ ನಮ್ಮ ಅಡ್ವೊಕೇಟ್ ನಾರಾಯಣ ಸ್ವಾಮಿ ಅವರು ಫೋನ್ ಮಾಡ್ತಾರೆ ನನಗೆ. ನಾನು ಅಷ್ಟೊತ್ತಿಗೆ ಮನೆಯಲ್ಲೇ ಮಲಗಿದ್ದೆ. ಫೋನ್ ಮಾಡ್ತಾರೆ, ಏನೋ ಗೇಟ್ ಮುಂದೆ ಫೈರ್ ಆಗಿದೆ, ಏನು ಅಂತ ಅರ್ಜೆಂಟ್ ಹೋಗಿ ಒಂದ್ಸರಿ ನೋಡಿ ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಎದ್ಬಿಟ್ಟು ಬಂದೆ. ಬರೋತ್ತಿಗೆ ಗೇಟ್ ಹತ್ರ ಗೇಟ್ ಸೆಕ್ಯೂರಿಟಿ ಕೇಳಿದೆ ಏನಾಯಿತು, ಅಲ್ಲ ಒಂದು ಸ್ವಲ್ಪ ಮುಂದೆ ಏನೋ ದೊಡ್ಡದು ಫೈರ್ ಆದಂಗೆ ಸೌಂಡ್ ಆಯಿತು. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಎಲ್ಲ ಕರ್ಕೊಂಡು ಇಮಿಡಿಯೇಟ್ ಹೋಗಿದ್ದಾರೆ ಮುಂದೆ ಅಂತಂದ್ರು. ಹಂಗೆ ನಾನು ಬಿಡದಿಗೆ ಹೋದೆ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದೆ, ಅಲ್ಲಿ ಇರಲಿಲ್ಲ. ಆಮೇಲೆ ಬಂದರೆ ಭರತ್ ಕೆಂಪಣ್ಣ ಹಾಸ್ಪಿಟಲ್ ಫಸ್ಟ್ ಏಡ್ ಪಡ್ಕೊಳ್ತಾ ಇದ್ರು. ಅಲ್ಲಿ ಹೋಗಿದ್ದಾಗ ಅವ್ರ ಮೂಗಿನ ಈ ಭಾಗದಲ್ಲಿ ಒಂದಷ್ಟು ಇಲ್ಲಿ ಗಾಯ ಆಗಿತ್ತು. ಆಮೇಲೆ ಡ್ರೈವರ್ನ ವಿಚಾರಿಸಿದೆ, ಏನಪ್ಪ ಏನಾಯಿತು ಅಂತ. ಹಿಂಗೆ ರೋಡಿಗೆ ಬಂದು ರೋಡ್ ಹತ್ತೊತ್ತಿಗೆ ಇದಾಯಿತು, ನಾನು ಟೈರ್ ಬ್ರಸ್ಟ್ ಆಯಿತು ಅಂತ ಅಂದ್ಕೊಂಡೆ ಅಂತ. ಅಷ್ಟೊತ್ತಿಗೆ ರಿಕ್ಕಿ ರೈ ಅವರು ಸಿಕ್ಕಾಪಟ್ಟೆ ನೋವಾಗ್ತಾಯಿದೆ, ಇದು ಹಿಂದೆ ಹೊರಲಾಡ್ತಾ ಇದ್ರು ಅಂತಂದರು. ಅವಾಗ ಗೊತ್ತಾಯಿತು ಫೈರ್ ಆಗಿದೆ ಅಂತ ಗೊತ್ತಾಯಿತು ಅಂತಂದರು. ಆಮೇಲೆ ಇಮಿಡಿಯೇಟ್ ಕರ್ಕೊಬಂದೆ ಇಲ್ಲಿ ಅಂತಂದು. ಅವನಿಗೂ ಕೂಡ ಬೆನ್ನಿಗೆ ಒಂದಷ್ಟು ತಾಗಿದೆ. ಅವನ ಪಕ್ಕದ ಡೋರಿಂದ ಎಂಟ್ರಿಯಾಗಿ ಅವನು ಕೂತಿರೋ ಸೀಟಿಂದ ನುಗ್ಗಿ ಹಿಂದೆ ಇವ್ರ ಹಿಂದಿನ ಸೀಟಲ್ಲಿ ಕೂತಿದ್ರು. ಅವ್ರಿಗೆ ಏನೋ ಅವರು ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಮುಂದೆ ನಡಿ ಅಂತ ಹೇಳಿದ್ರಂತೆ ಡ್ರೈವರಿಗೆ. ಅದರಿಂದಾಗಿ ಏನೋ ಅವರು ಬ್ಯಾಗಿಂದ ಏನೋ ತಗೊಳಕ್ಕೆ ಅಂತ ಬಗ್ಗಿದ್ರಂತೆ. ಅದರಿಂದಾಗಿ ಮೂಗಿಗೆ ತಾಗಿದೆ ಅಂತ ಗೊತ್ತಾಯಿತು. ಸರ್, ಮತ್ತೆ ಈ ಒಂದು ಫೈರಿಂಗ್ಗೆ ಕಾರಣ ಏನು, ಯಾವ ವಿಚಾರಕ್ಕೆ ಫೈರ್ ಆಗಿರ್ಬೋದು ಅಂತ ಹೇಳಿ ಸರ್. ಅದ್ರ ಬಗ್ಗೆ ನಮಗೆ ಅಂತೂ ವೈಯಕ್ತಿಕವಾಗಿ ನನಗದು ಗೊತ್ತಿಲ್ಲ. ಅದನ್ನ ನಾಳೆ ಇನ್ನು ಮುಂದೆ ಎನ್ಕ್ವೈರಿಯಲ್ಲಿ ರಿಕ್ಕಿ ರೈ ಅವರೇ ಹೇಳ್ಬೇಕು ಅವರಿಗೆ ಯಾರ ಮೇಲೆ ಇದಿದೆ ಏನಿದೆ ಅಂತ. ಬಟ್ ನ್ಯಾಚುರಲ್ ಆಗಿ ಒಬ್ಬ ಈ ಒಂದು ಅಂಡರ್ ವರ್ಲ್ಡ್ ಇದರಲ್ಲಿ ಮುತ್ತಪ್ರೈ ಅವ್ರಿಗೆ ಆದಂಥ ಹೆಸರು ಅದಿರೋದು, ಆ ದ್ವೇಷದ ಮೂಲಕಲೂ ಕೂಡ ಎಲ್ಲೋ ಒಂದು ಕಡೆ ಸದ್ದು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತದೆ. ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗಬೇಕು. ಇವತ್ತಿನ ಡಿಪಾರ್ಟ್ಮೆಂಟ್ ವ್ಯವಸ್ಥೆಯಲ್ಲಿ ಅದು ಎಲ್ಲವೂ 100% ತನಿಖೆ ಆಗುತ್ತೆ ಅನ್ನೋಂಥ ಭರವಸೆ ನಮಗಿದೆ. ಏನಂತಂದರೆ ಮುತ್ತಪ್ರೈ ಅವ್ರ ಮಗ ಎಲ್ಲೋ ಒಂದು ಕಡೆ ಅದನ್ನು ಇದು ಮಾಡಿದರೆ ಅದು ಒಂದು ಸದ್ದಾಗ್ಬೋದು, ಅವ್ರ ಮಗನಿಗೆ ಮಾಡಿದ್ರು ಅಂಥದ್ದು ಇರ್ಬೋದು, ಅಥವಾ ಬೇರೆ ವೈಯಕ್ತಿಕವಾಗಿ ಅವ್ರದ್ದು ಏನಾದ್ರು ಇದೆಯೋ ಗೊತ್ತಿಲ್ಲ. ಸರ್, ಮತ್ತೆ ಆಸ್ತಿ ವಿಚಾರ ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವೈಷಮ್ಯ ಇತ್ತು ಅನ್ನೋ ವಿಚಾರ. ಆಸ್ತಿ ವಿಚಾರದಲ್ಲಿ ಅಣ್ಣನ ಮುತ್ತಪ್ರೈ ಅವ್ರ ಮರಣ ನಂತರ ಅವರ ಎರಡನೇ ಹೆಂಡತಿ ಮತ್ತು ಮಕ್ಕಳಿಗೆ ಆಸ್ತಿ ವಿವಾದ ಇತ್ತು. ಅದು ಕೋರ್ಟಲ್ಲಿ ಅದನ್ನು ನ್ಯಾಯಾಲಯದಲ್ಲಿ ದಾವೆ ಹಾಕಿದರು. ಅದು ಲಾಸ್ಟ್ ಅಕ್ಟೋಬರಲ್ಲಿ ಕಾಂಪ್ರಮೈಸ್ ಆಗಿತ್ತು. ಇವರಿಬ್ಬರು ಮಕ್ಕಳು ಮತ್ತು ಅವರು ಕೂತ್ಕೊಂಡು ಕಾಂಪ್ರಮೈಸ್ ಮಾಡಿ ಅದು ಒಂದು ಹಂತಕ್ಕೆ ಮುಗ್ದಿದೆ. ಬಟ್ ಆದರೂ ಅದರ ಭಾಗ ಏನಾದ್ರು ದ್ವೇಷ ಮುಂದುವರೆದಿದೆಯೋ ಏನು ಅಂತ ನಮ್ಗೆ ಅದು ಗೊತ್ತಿಲ್ಲ. ಮತ್ತೆ ನಿನ್ನೆ ರಾತ್ರಿ ಎಲ್ಲಿಗೆ ಹೋಗ್ತಾ ಇದ್ರು ಇಲ್ಲಿಂದ ಅಂತೇಳಿ? ಅದೇ ಇಲ್ಲಿ ಮನೆಯಲ್ಲಿ ಅವ್ರ ಮನೇಲಿ ಏನೋ ಇಂಟೀರಿಯರ್ ಕೆಲಸ ಅದು ಏನೋ ರಿನೋವೇಷನ್ ಕೆಲಸ ಎಲ್ಲ ನಡೀತಾ ಇತ್ತು. ಫಸ್ಟ್ ಅದನ್ನು ನೋಡಿಕೊಂಡು ಅವರು ಬೆಂಗಳೂರು ಮನೆಗೆ ಹೊರಟಿದ್ದಾರಂತೆ. ಮತ್ತೆ ಈಗ ಬಸವರಾಜು ಕೊಟ್ಟಿರುವಂಥ ದೂರದಲ್ಲಿ 3 ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಸರ್. ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ರಿಕ್ಕಿ ಅವರಿಗೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇರ್ಬೋದು. ಅವರೇ ಡ್ರೈವರ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ಬೋದು, ಈ ಥರ ಕಂಪ್ಲೇಂಟ್ ಕೊಡು ಅಂತ ಕೊಟ್ಟಿರ್ಬೋದು. ಈಗ ರಿಕ್ಕಿ ರೈ ಅವ್ರ ಕಂಡೀಷನ್ ಹೇಗಿದೆ ಅಂತ? ಔಟ್ ಆಫ್ ಡೇಂಜರ್. ಒಟ್ಟಿನಲ್ಲಿ ಇನ್ನು ಟ್ರೀಟ್ಮೆಂಟ್ ಈಗ ಮಾಡಬೇಕು. ಬೇರೆ ಏನು ದೇವ್ರ ದಯದಿಂದ ಏನು ಇದಕ್ಕೆ ತೊಂದರೆ ಇಲ್ಲ. ಬಟ್ ಮೂಗು ಇಲ್ಲೊಂದು ಸೀರಿಯಸ್ ಇಂಜುರಿ ಆಗಿದೆ. ಸೊ ಅದು ಸರ್ಜರಿ ಮಾಡಬೇಕಾಗಿದೆ. ಇಲ್ಲೂ ಒಂದು ಸ್ವಲ್ಪ ಸೀರಿಯಸ್ ಇಂಜುರಿ ಆಗಿದೆ ಅಷ್ಟೇ. ಸರ್, ಮತ್ತೆ ಎನಿ ಟೈಮ್ ಅವರೇ ಕಾರನ್ನ ಡ್ರೈವ್ ಮಾಡ್ತಾ ಇದ್ರು, ಆದರೆ ನಿನ್ನೆ ಮಾತ್ರ ಚಾಲಕರು ಡ್ರೈವ್ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಇರುವಂತ ಸೀಟನ್ನು ಗುರಿಯಾಗಿಸ್ಕೊಂಡು ಹೊಡೆದಿದ್ದಾರೆ. ಇದು ಪಕ್ಕ ಪ್ಲಾನ್ ಅನ್ಸುತ್ತಾ ಹೇಗೆ? ಅದು ಇದ್ರೂ ಇರ್ಬೋದು. ಯಾಕೆಂತಂದ್ರೆ ನಾರ್ಮಲಿ ರಿಕ್ಕಿ ರೈಗೆ ಕಾರ್ ಓಡಿಸೋದು ಒಂದು ಫ್ಯಾಷನ್. ಯಾವಾಗಲೂ ಎಲ್ಲ ಅವ್ರ ಹತ್ರ ತುಂಬ ವೆರೈಟಿ ಕಾರ್ಸ್ ಇದೆ. ಎಲ್ಲವೂ ಅದನ್ನು ಸ್ವತಃ ಖುದ್ದು ಓಡಿಸೋದು ಅವ್ರಿಗೊಂದು ಕ್ರೇಜು. ಅದರಿಂದಾಗಿ ಯಾವಾಗಲೂ ಬಹುತೇಕ 90% ಅವರೇ ಓಡಿಸ್ಕೊಂಡು ಹೋಗೋದು. ಬಟ್ ನಿನ್ನೆ ಯಾವ ಕಾರಣಕ್ಕೆ ಡ್ರೈವರು ಕೊಟ್ಟು ಓಡಿಸ್ತಾ ಇದ್ರು ಗೊತ್ತಿರಲಿಲ್ಲ. ಇಲ್ಲ ಅಂತಂದರೆ ಅವರು ಓಡಿಸೋ ಬಹುಶಃ ಆ ಕಾರಣದಿಂದಲೇ ಅವರು ಡ್ರೈವರ್ ಸೀಟನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಅವರ ಸಂಬಂಧಿ ಪ್ರಕಾಶ್ ಹೇಳ್ತಾ ಇರೋದು. ಈಗಾಗಲೇ ಇದ್ರ ಬಗ್ಗೆ ಒಂದು ದೂರು ಕೂಡ ಕೊಡಲಾಗಿದೆ. ಪೊಲೀಸರು ತನಿಖೆಯನ್ನ ಮಾಡಿ ಇದು ಆಸ್ತಿ ವಿಚಾರಕ ಅಥವಾ ಏನು ಯಾವ ಕಾರಣಕ್ಕೋಸ್ಕರ ಇದು ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಸಂಬಂಧಿಗಳು ಕೂಡ ಹೇಳ್ತಾ ಇದ್ದಾರೆ. ಸದ್ಯ ಈಗ ಬಿಡದಿ ಪೊಲೀಸರು ಕೂಡ ಘಟನಾ ಸ್ಥಳದಲ್ಲೇ ಬಿಟ್ಬಿಟ್ಟಿದ್ದಾರೆ. ಅವರು ಕೂಡ ಹಲವು ಆಯಾಮಗಳಿಗೆ ಸಂಬಂಧಪಟ್ಟಂತ ತನಿಖೆ ಕೈಗೊಂಡು ಈಗ ಇಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ.